ಡಿನ್ನರ್ ಮೀಟಿಂಗು ನಾವು ಲೈಕ್ ಮೈಂಡೆಡ್ಸ್ ಎಲ್ಲ ಸೇರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ. ನಾವೇನು ಚರ್ಚೆ ಮಾಡ್ಲಿಲ್ಲ. ಓದೋ, ಊಟ ಮಾಡ್ದೋ, ಎಲ್ಲ ಸುಮ್ನೆ ಒಂದು ಕ್ಯಾಶುವಲ್ ಡಿಸ್ಕಷನ್ ಮಾಡೋದು ಬಂದು ಅಷ್ಟೇ. ಅವ್ರನ್ನೇ ನೀವು ಕೇಳ್ಬೇಕು ಯಾಕೆ ಮಾಡ್ತಾವ್ರೆ ಅಂತ ಹೇಳಿ. ಯತೀಂದ್ರ ಅವರು, ನಾನು ಅವ್ರನ್ನ ಮನವಿ ಮಾಡ್ತೀನಿ, ಆ ತರ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ಲ ಅಂತಿಮವಾಗಿ ತೀರ್ಮಾನ ಆಗ್ತಕ್ಕಂಥದ್ದು ದೆಹಲಿನಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂತಾರೆ. ಅದಕ್ಕೆ ಯತೀಂದ್ರ ಅವರಾಗಲಿ ನಾನಾಗ್ಲಿ ಮಾತಾಡ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವತಂತ್ರ ಇದ್ದಾರೆ. ಒಬ್ಬ ಸಣ್ಣ ಕಾರ್ಯಕರ್ತನು ಕೂಡ ಹೇಳಿಕೆ ಕೊಡ್ಲಿಕ್ಕೆ ಸ್ವತಂತ್ರ ಇದ್ದಾನೆ. ಆದ್ರೆ ಅದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದು, ಡ್ಯಾಮೇಜ್ ಆಗ್ತಕ್ಕಂಥದ್ದು ಆಗದ್ ಬೇಡ. ಹೇಳಿಕೆಯಿಂದ ಪಕ್ಷಕ್ಕೆ ಅನುಕೂಲ ಆಗ್ಬೇಕೇ ವಿನ ಅದು ವ್ಯತಿರಿಕ್ತವಾದಂತ ಹೇಳಿಕೆ ಆಗ್ಬಾರ್ದು ಅಂತ ನನ್ನ ಮನವಿ. ನೋಟಿಸ್ ಕೊಡೋದ್ರಿಂದ ಅವ್ರೇನ್ ಚಿಕ್ಕ ಮಗು ಏನ್ರಿ ನೋಟಿಸ್ ಕೊಡಕ್ಕೆ? ಎಲ್ರು ಬುದ್ಧಿವಂತರು ಅವ್ರೆ, ನಮಗ್ ಕೊಟ್ಟವ್ರೆ. ನಾವೆಲ್ಲ ಸ್ವಲ್ಪ ಚಿಕ್ಕ ಹುಡುಗರಂಗ್ ಕಾಣಿಸ್ತೀವಿ, ಕೊಟ್ಟವ್ರೆ ನಮ್ಗೆ. ನಮ್ಗೆ ಪ್ರತಿನಿತ್ಯನೂ ಕೂಡ ಸಿಹಿ ಸುದ್ದಿ ಬರ್ಬೋದು ಅಂತ ಅಭಿಪ್ರಾಯ ಇದೆ. ಅದು ಬರ್ಬೇಕಲ್ಲ. Pardon, madam? How do you react to the DCM DK Shivakumar who conducted the dinner meeting? No, madam. Just we have like-minded MLS joined there to have a dinner. That's all. There is no special discussion there. No, all is well in the party because for every problem you have a solution like dinner meeting and breakfast. No, nothing. We are here in Belgaum now. So just for the sake of discussion, that's all. Not a political discussion or leadership discussion. Again, Raju Kage demanded for the separate state for Uttarakhand. How do you see it? It is his opinion. It is not the opinion of the party. Thank you. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.